ಇಲ್ಲಿರೋ ಮನೇಲಿ ಒಂದು ಏನು ಸ್ಪೆಷಾಲಿಟಿ ಅಂದ್ರೆ ಎಲ್ಲ ಮಹಡಿ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇಲ್ಲಿರೋ ಮಹಡಿಗಳು ನೋಡಿ ಯಾವ ಥರ ಇದೆ. ಒಂದು ಸೆಕೆಂಡ್ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಓ ಮೈ ಗಾಡ್, ತುಂಬ ದಿನ ಆಯಿತು ಯೂಸ್ ಮಾಡಿಲ್ಲ ಯಾರು. ಇದು ಸ್ಟ್ರಾಂಗ್ ಅದ ಇಲ್ಲ ನನಗೂ ಗೊತ್ತಿಲ್ಲ. ಇಲ್ಲಿಂದ ತೋರಿಸ್ತೀನಿ, ಮುಂದೆ ಹೋಗಲ್ಲ, ರಿಸ್ಕ್ ಬೇಡ. ಮೇಲ್ಗಡೆ ಏನರ ಇಡೋಕೆ ಮಾಡಿರ್ಬೋದು, ಇದು ಗಟ್ಟಿನೇ ಇರ್ಬೋದು. ಮೇಲೆ ಹಂಚು ಈ ಥರ ಇದೆ, ಮಳೆ ಬಂದರೆ ಸೋರ್ತೇನೋ. ಸೋರಿದಲ್ಲ ಅಲ್ಲೆಲ್ಲ ನೀರು ನೋಡಿ. ಲಾಕ್ ಈ ಥರ ಇದೆ. ಇದು ಮಾಡರ್ನ್ ಗ್ಯಾಸ್, ಇದು ಹಳೆ ಕಾಲದ ಒಲೆ. ಇಲ್ಲಿ ಬೆಂಕಿ ಹಚ್ಚಿದ್ರೆ ಹೊಗೆ ಮೂಲಕ ಈ ಥರ ಮೇಲೆ ಹೋಗಿ ಹೊರಗೆ ಹೋಗ್ತದೆ. ಇನ್ನೊಂದೇನು ಸ್ಪೆಷಲಪ್ಪ ಅಂದ್ರೆ, ನಾವೆಲ್ಲ ಗೀಝರಲ್ಲಿ ಏನು ನೀರನ್ನ ಗರಂ ಮಾಡ್ತೇವಲ್ಲ, ಅವರು ಗರಂ ಮಾಡೋ ರೀತಿ ಯಾವ ಥರ ಇದೆ ಅಂತ ತೋರಿಸ್ತೀನಿ, ವೇಟ್ ಮಾಡಿ. ದಿಸ್ ಇಸ್ ನಮ್ಮ ಕಡೆ ಏನಿದಕ್ಕೆ ಕೇಲ್ ಅಂತಾರಲ್ಲ, ಇದಕ್ಕೆ ಡೈರೆಕ್ಟ್ ಈ ಥರ ಕಾಯಿಸಿ ನೀರನ್ನ ಗರಂ ಮಾಡ್ತಾರೆ ಅವರು. ಇದೊಂದು ಚೆನ್ನಾಗಿದೆ. ಇಲ್ಲಿ ಹೊರಗಡೆಯಿಂದ ಮನೆ ಈ ಥರ ಕಾಣ್ತಾವೆ. ಇಲ್ಲಿ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಕಾಶ್ ಮಾತಾಡ್ತಿರೋದು. ಊರಿಂದ 600 ಕಿಲೋಮೀಟರ್ ದೂರ ಬಂದೀನಿ. ಹಾಸನ ಡಿಸ್ಟಿಕಲ್ಲಿ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೀನಿ. ಆದರೆ ಇಲ್ಲಿರೋ ವೈಬ್ ಮಾತ್ರ ತುಂಬ ಸಖತ್ತಾಗಿದೆ. ಒಂದು ಈವ್ನಿಂಗ್ ವಾಕ್ಗೋಸ್ಕರ ಹೋಗ್ತಾ ಇದ್ದೀನಿ. ಇವಾಗ 3.5 ಕಿಲೋಮೀಟರ್ ಸುಮ್ಮನೆ ಹಾಗೆ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಇಲ್ಲಿರೋ ನೇಚರ್ ಯಾವ ಥರ ಇದೆ ಅಂತ ನಿಮ್ಗೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಯಾದಗಿರಿ ಕರ್ನಾಟಕದ ಕಡೆ ತುಂಬ ಬಿಸಿಲು ಈ ಟೈಮಲ್ಲಿ, ಆದರೆ ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ ನೇಚರ್. ಜಸ್ಟ್ ಹಿಯರ್ ದ ಸೌಂಡ್. ಅಲ್ಲಿ ಎಲ್ಲೋ ಒಂದು ನವಲಿನ ಸೌಂಡ್ ಬರುತ್ತದ. ಇದೇನೆಲ್ಲ ಕಾಣ್ತಿದಲ್ಲ ಪೂರ ತೆಂಗಿನ ತೋಟನೇ ನೋಡಿ. ಇಲ್ಲಿ ಜೀವನ ಮಾಡೋಕೆ ತೆಂಗಿನಕಾಯಿ ಮಾರಿಕೇಶಿ ಜೀವನ ಮಾಡ್ತಿರ್ಬೇಕು. ಆದರೂ ಏನಂತ ಪರಿ ಜಾಸ್ತಿ ಪಾಪ್ಯುಲೇಷನ್ ಇಲ್ಲ. ಹಳ್ಳಿ ಅಂದರೆ ಇದೇ ಥರ ಇರ್ಬೇಕ್ರಿ. ಫಿಲ್ಮಲ್ಲಿ ಯಾವ ಥರ ಒಂದು ಹಳ್ಳಿನ ತೋರಿಸ್ತಾರೆ ನೋಡಿ, ಒಂದು ಮನೆ ಅಂದರೆ ಹಂಚಿನ ಮನೆ, ಅದ್ರ ಸುತ್ತಮುತ್ತ ತೆಂಗಿನ ತೋಟ ಮತ್ತು ಒಂದು ಸಿಂಪಲ್ ಆದ ಕಾರು, ಅದೇ ಥರ ಈ ಹಳ್ಳಿ ಪರ್ಫೆಕ್ಟಾಗಿ ಸೂಪರ್ ಆಗಿದೆ. ಇನ್ನೊಂದು ಲಾಸ್ಟ್ ಏನಂದರೆ, ತೆಂಗಿನಕಾಯಿ ಯಾವ ಥರ ತೆಗಿತಾರೆ ಅಂದರೆ, ಏನು ಫ್ರೆಶ್ ಎಳ್ನೀರು ಕಾಣ್ತಿದ್ದಾವಲ್ಲ, ಇವನ್ನ ಕಟ್ ಮಾಡಿ ತೆಗೆದು ಆ ಥರ ಮನೆ ಇರ್ತದೆ ಸುತ್ತಮುತ್ತ. ಅಂದ್ರೆ ಕುಲ್ಲ ಏರಿಯಾ ಇರಬೇಕು. ಆ ಕುಲ್ಲ ಏರಿಯಾದಾಗ ತೆಂಗಿನಕಾಯಿ ಇಟ್ಟು ಒಂದು ಸ್ವಲ್ಪ ಒಣಗಿದಾದ್ಮೇಲೆ ಅವನ್ನ ಸೀಳಿ ತೆಗೆದು ತೆಂಗಿನಕಾಯಿನ ಮಾರ್ಕೆಟ್ಗೆ ಮಾರ್ತಾರೆ ಇವರು. ಇದೇ ಇವ್ರ ಕಸಬು. ಜಸ್ಟ್ ಲುಕ್ ಎಟ್ ದ ಸ್ಕೈ. ಹಾಗೆ ನಡೀತಾ 3 ಕಿಲೋಮೀಟ್ರ್ ಬಂದೀನಿ. ಇವಾಗ ಇನ್ನೂ ಒಂದು 1/2 ಕಿಲೋಮೀಟ್ರ್ ಅದ. ಜಾಸ್ತಿ ಹೇಳಿದ್ರೆ ಮತ್ತೆ ನೀವು ಬೋರ್ ಆಗ್ತದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.